ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಯಾಕೆ ಹಾಗೆ ಮಾಡ್ತಿದ್ದ? ಒಂದ್ ವೇಳೆ ಕರ್ಣ ಬಂದು ಆ ಮೀರಾ ಕುತ್ತಿಗೆ ತಾಳಿ ಕಟ್ಟಿಲ್ಲ ಅಂದ್ರೆ ನೀನೇ ಕಟ್ಬಿಡ್ತಿದ್ದೋ ಏನೋ. ನಾನು ಯಾಕೆ ಅವಳು ಕುತ್ತಿಗೆ ತಾಳಿ ಕಟ್ಲಿ ಅಜ್ಜಿ? ಸಾಕು, ಸುಮ್ನೆ ಇರೋ. ಈ ವಿಷಯದಲ್ಲಿ ನಿನ್ನ ನಂಬೇಕೋ ನಂಬಾರ್ದೋ ನಂಗೊಂದು ಗೊತ್ತಾಗ್ತಿಲ್ಲ ಅಜ್ಜಿ. ಮತ್ತಿನ್ನೇನೋ, ಅಷ್ಟು ದಿನ ನಾನು ಯಾಕೆ ಧೈರ್ಯವಾಗಿದ್ದೆ? ನಿನ್ ಮೇಲೆ ಇಟ್ಟಿದ್ದ ನಂಬಿಕೆಯಿಂದ. ನೀನ್ ಮದ್ವೆಗೆ ಮುಂಚೆ ಏನಂತ ಹೇಳ್ದೆ? ಅಜ್ಜಿ, ಇದೆಲ್ಲ ನಾಟಕ. ಮದ್ವೆ ಮಂಟಪದಲ್ಲಿ ಆ ಮೀರಾ ಬಂಡವಾಳನ ಬೈಲ್ ಮಾಡ್ತೀನಿ ಅಂತ ತಾನೇ ಹೇಳ್ದೆ, ಹಾಗೆ ಹೀಗೆ ಅಂತ ಹೇಳ್ದೆ. ಆದ್ರೆ ಮದ್ವೆ ದಿನ ನೀನ್ ಮಾಡಿದ್ದೇನು? ಅವಳಿಗೆ ತಾಳಿ ಕಟ್ಟಕ್ಕೆ ರೆಡಿಯಾಗಿದ್ದಲ್ಲೋ. ನಾನು ಹಾಗೆ ಮಾಡ್ಲಿಲ್ಲ ಅಂದಿದ್ರೆ ಅಶ್ವಿನಿಗೆ ತೊಂದರೆ ಆಗ್ತಿತ್ತು ಅಜ್ಜಿ. ಅಲ್ಲ, ನಿನ್ನ ಮೀರಾ ಮಧ್ಯೆ ಅಶ್ವಿನ್ ಯಾಕೆ ಬಂದ? ಅವನವತ್ತು ಮದ್ವೆ ಮಂಟಪಕ್ಕೆ ಬಂದೇ ಇರ್ಲಿಲ್ವಲ್ಲ. ಇವನ್ ಹೊರಗಡೆ ಹೋಗಿ ಏನೇನೋ ಮಾಡ್ಕೊಂಡು ಬರ್ತಾನೆ ಅಂತ ಗೊತ್ತಿದ್ದಿದ್ರೆ ಇವನ್ ಮೇಲೆ ಒಂದು ಕಣ್ಣಿಟ್ಟಿರ್ತಿದ್ದೆ. ಆದ್ರೆ ನನ್ನ ಗಮನ ಎಲ್ಲ ಮೀರಾನ ಮಟ್ಟ ಹಾಕೋದ್ರ ಕಡೆ ಮಾತ್ರ ಇತ್ತು. ಅಷ್ಟರಲ್ಲಿ ಇವನ್ ಹೋಗಿ ಏನೋ ಎಡವಟ್ ಮಾಡ್ಕೊಂಡು ಲಾಕ್ ಆಗ್ಬಿಟ್ಟ. ಏನ್ ಹೇಳ್ತಿದ್ಯೋ? ಸ್ವಲ್ಪ ಅರ್ಥ ಆಗೋ ರೀತಿ ಹೇಳು. ಒಂದಂತೂ ಸತ್ಯ ಕಣು, ಏನು ಕಾರಣ ಇಲ್ದೆ ಈ ಕೆಲ್ಸ ನೀನ್ ಮಾಡಿರಲ್ಲ. ಆದ್ರೆ ಆ ಕಾರಣ ಏನು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ. ಅಜ್ಜಿ, ಕೆಲವೊಂದು ವಿಷಯಗಳು ನಮ್ ಕೈ ಮೀರಿ ಹೋಗುತ್ತೆ. ಆದ್ರೆ ಅದನ್ನ ನಿಮ್ಗೆ ಬಿಡಿಸೇಳೋ ಪರಿಸ್ಥಿತಿ ನಾನಿಲ್ಲ. ಈ ಸಾಕ್ಷಿನ ನಾನು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ರೆ ಏನ್ ಶಿಕ್ಷೆ ಆಗ್ಬೋದು? ಅವನನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಇಷ್ಟೆಲ್ಲ ಆದ್ರೂ ನೀನ್ ಯಾಕೆ ಸುಮ್ಮನೆ ಇದೆಯಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಕಣೋ. ಆದ್ರೆ ಒಂದಂತೂ ಅರ್ಥ ಮಾಡ್ಕೊ, ಕೆಟ್ಟೋಗಿರೋ ಈ ಮನೆ ಪರಿಸ್ಥಿತಿನ ಸರಿ ಮಾಡ್ಬೇಕು ಅಂದ್ರೆ ನೀನೇ ಆ ಮೀರಾ ವಿರುದ್ಧ ಸಿಡ್ದೇಳ್ಬೇಕು. ಮಣಿ, 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 ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಮಣಿ. ನಿನ್ನನ್ನು ಬಿಟ್ಟಿರೋದಕ್ಕೆ ನನಗಾಗಲ್ಲ ಅಂತ ಗೊತ್ತಿತ್ತು. ನೀನು ಹೀಗೆ ಮಾಡಬಾರ್ದಿತ್ತು ಮಣಿ. ಅನ್ಯಾಯವಾಗಿ ನನ್ನಿಂದ ಕರ್ಣ ಪ್ರಿಯನ್ ಕಳ್ಕೊಳ್ಳೋಂಗಾಯ್ತು. ಅವತ್ತು ಆ ಒಂದು ಕ್ಷಣ ನಾನು ದುಡುಕ್ತಾ ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಯಾರು? ಯಾರದು?